ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಲೆ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಶಾಲೆ ಆರಂಭದ ಬಗ್ಗೆ ಸಚಿವರು ಸಲಹೆ ಕೊಡ್ತಿದ್ದಾರೆ. 9-12 ಶಾಲೆ ಆರಂಭ ಮಾಡಬಹುದು, ಅಂದರೆ 9ರಿಂದ 12, 10, 11, 12 ಶಾಲೆ ಆರಂಭಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ತಜ್ಞರು ಕೂಡ ಈ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತಾಂತ್ರಿಕ ಸಲಹಾ ಸಮಿತಿ ಕಡೆ ಒಪ್ಪಿಗೆ ಕೊಟ್ಟಿದೆ. ನೀವು ಒಪ್ಪಿಗೆ ಕೊಟ್ಟರೆ ಶಾಲೆ ಆರಂಭ ಮಾಡೋಣ. ಡಿಸೆಂಬರ್ 28ರಿಂದಲೇ ಶಾಲೆ ಆರಂಭ ಮಾಡೋಣ. 1ರಿಂದ 8ನೇ ತರಗತಿಯವರೆಗೆ ಶಾಲೆ ಬೇಡ. ಸುರೇಶ್ ಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಸಭೆಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 9, 10, 11, 12 ಈ 4 ಕ್ಲಾಸ್ ಮಾತ್ರ ಶುರು ಮಾಡೋಣ. ನೀವು ಒಪ್ಪಿಗೆ ಕೊಟ್ಟರೆ ಡಿಸೆಂಬರ್ 28ರಿಂದ ಶಾಲೆ ಶುರು ಮಾಡಿ. ನೀವು ನೋಡ್ತಿರುವಂತಹ ದೃಶ್ಯ, ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಎಲ್ಲ ತಜ್ಞರು ಇದ್ದಾರೆ. ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ, ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಇದ್ದಾರೆ, ಆರೋಗ್ಯ ಇಲಾಖೆಯವರು ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸುರೇಶ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸರ್ ನೀವು ಒಪ್ಪಿಗೆ ಕೊಟ್ಟರೆ ಶುರು ಮಾಡೋಣ. ಡಿಸೆಂಬರ್ 28ರಿಂದ 9, 10, 11, 12 ಈ 4 ಕ್ಲಾಸ್ ಶುರು ಮಾಡೋಣ. ಆದರೆ 1ರಿಂದ 8ನೇ ತರಗತಿಯವರೆಗೆ ಈಗಲೇ ಬೇಡ ಅಂತ ಕೂಡ ಸುರೇಶ್ ಕುಮಾರ್ ಅವರ ಅನಿಸಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಮೀಟಿಂಗ್ ಶುರುವಾಗಿದೆ. ಮೀಟಿಂಗ್ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸುರೇಶ್ ಕುಮಾರ್ ಅವರ ಹೇಳಿಕೆ ನೋಡಿದ್ದೀರಿ. ಹಾಗಾಗಿ ಮುಖ್ಯಮಂತ್ರಿಗಳು ಯಾವುದನ್ನು ಕ್ಲಿಯರ್ ಮಾಡ್ತಾರೆ ಎಲ್ಲದಕ್ಕೂ, ಅಂದರೆ ಈಗೇನು ಅಭಿಪ್ರಾಯ ವ್ಯಕ್ತ ಆಗಿದೆ ಮುಖ್ಯಮಂತ್ರಿಗಳು ಓಕೆ ಅಂದರೆ ಡಿಸೆಂಬರ್ 28ರಿಂದ ಸ್ಟಾರ್ಟು 9, 10, 11, 12 ಈ 4 ತರಗತಿಗಳು. 1ರಿಂದ 8ನೇ ಕ್ಲಾಸ್ ಅವರು ಇನ್ನೂ ಕೂಡ ಐ ಥಿಂಕ್ ಒಂದು 20 ದಿನ ಅಥವಾ ಇನ್ನೊಂದು ತಿಂಗಳು ವೆಯ್ಟ್ ಮಾಡಬೇಕಾದಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ದೊಡ್ಡ ಮಕ್ಕಳಿಗೆ ಶುರು ಮಾಡಬೇಕು ಅನ್ನೋದು ಶಿಕ್ಷಣ ಸಚಿವರ ಅಭಿಪ್ರಾಯ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನು ನಡೀತಿದೆ ಅಲ್ಲಿ? ಹರೀಶ್, ಸದ್ಯಕ್ಕಂತೂ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಶಾಲೆ ಪುನರಾರಂಭಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ, ಮಹತ್ವದ ಮಾತುಕತೆ ನಡೀತಾ ಇದೆ. ಒಂದ್ ಕಡೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಏನು ಇಲಾಖೆಯಲ್ಲಿ ಮಾಡ್ಕೊಂಡಿರುವಂತ ಕ್ರಮ ಮತ್ತೆ ಸಿದ್ಧತೆಗಳೇನಿದೆ ಅದನ್ನ ವಿವರಿಸುವಂತ ಒಂದು ಕೆಲಸನ ಮಾಡಿದ್ದಾರೆ. ಈಗಾಗಲೇ ಅವರು ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಸಚಿವರು ಇರುವಂತದ್ದು, ಇಲಾಖೆ ಸಮಗ್ರವಾಗಿ ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ, ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅನ್ನೋ ಒಂದು ಮಾತನ್ನ ಸುರೇಶ್ ಕುಮಾರ್ ಅವರು ಹೇಳ್ತಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅವರ ಒಂದು ಏನು ಸಿದ್ಧತೆಗಳ ಬಗ್ಗೆ ಒಂದು ಅವಲೋಕಿಸುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಇದೆ. ಕೃಷ್ಣ, ಇವಾಗ ಇತ್ತೀಚೆಗೆ ಮಾತಾಡ್ತಿರೋದು ಕೊರೋನಾ ಸೆಕೆಂಡ್ ವೇವ್, 2ನೇ ಅಲೆ ಭೀತಿ ಬಗ್ಗೆ ಮಾತಾಡ್ತಾರೆ, ಅದು ಏನಾದ್ರು ಪ್ರಸ್ತಾಪಕ್ಕೆ ಬಂತ ಅಲ್ಲಿ? ಹರೀಶ್, ಈಗಾಗ್ಲೇನಂತಂದ್ರೆ ತಾಂತ್ರಿಕ ಸಲಹಾ ಸಮಿತಿಯವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಶಾಲೆಗಳನ್ನ ಓಪನ್ ಮಾಡಬಹುದು ಅನ್ನುವಂಥದ್ದು. ಮತ್ತೆ ಅವರೇ ಒಂದು ವರದಿ ಅಂತಿಮವಾಗಿ ಕೊಟ್ಟ ನಂತರವಾಗಿ ಏನು ಕೂಡ ಸಮಸ್ಯೆ ಬಟ್ ಎಲ್ಲರೂ ಅಲ್ಲ, ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿದ್ದೆಲ್ಲ ಒಪ್ಕೋಬೇಕು ಅಂತ ಏನು ಇಲ್ವಲ್ಲ? ಖಂಡಿತವಾಗ್ಲೂ ಹರೀಶ್, ಯಾಕಂತಂದ್ರೆ ಏನೇ ತೀರ್ಮಾನ ಆದ್ರೂ ಕೂಡ ಒಂದ್ ಕಡೆ ತಜ್ಞರು ವರದಿ ಕೊಡ್ತಾರೆ, ಮತ್ತೊಂದ್ ಕಡೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ವರದಿಯನ್ನ ಕೊಡ್ತಾರೆ. ಅವರಿಬ್ರು ಒಪ್ಪಿಗೆ ಕೊಟ್ಟ ಬಳಿಕವಾಗಿ ರಾಜ್ಯ ಸರ್ಕಾರ ಏನೋ ಕೂಡ ತೀರ್ಮಾನ ಮಾಡುತ್ತೆ. ಹಿಂದೆ ಉನ್ನತ ಶಿಕ್ಷಣ ಇಲಾಖೆ ಮಾಡಿದಂತ ಕ್ರಮದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಶಿಕ್ಷಣ ಇಲಾಖೆ ಮಾಡ್ಕೊಂಡಿರುವಂತ ಕ್ರಮಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಗಂಭೀರವಾಗಿ ಇದನ್ನ ಶಿರಸಕ್ಕೆ ತೆಗೆದುಕೊಂಡು ಯಾಕಂದ್ರೆ ಮಕ್ಕಳ ವಿಚಾರ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು ಕೋವಿಡ್ ಇರುವಂತ ಸಮಸ್ಯೆ ಸಂದರ್ಭದಲ್ಲಿ. ಹೀಗಾಗಿ ಎಚ್ಚರಿಕಾ ಕ್ರಮಗಳೊಂದಿಗೆ ಶಾಲೆಗಳನ್ನ ಆರಂಭ ಮಾಡಿ ಅನ್ನೋ ಒಂದು ಒಪ್ಪಿಗೆನ ಕೃಷ್ಣ, ಪೋಷಕರಿಗಿರೋ ಆತಂಕ ಏನಪ್ಪಾ ಅಂದ್ರೆ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಓಕೆ, ಬಟ್ ಅದ್ರ ಮಾನಿಟರಿಂಗ್ ಯಾರು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಹರೀಶ್, ಪ್ರಮುಖವಾಗಿ ಅದೇ ಚಾಲೆಂಜ್ ಈಗ. ಖಂಡಿತವಾಗ್ಲೂ ಹರೀಶ್, ಈಗಾಗ್ಲೇ ಏನಂತಂದ್ರೆ ಶಾಲೆಗಳಿಗೆ ಬರುವಂತ ಮಕ್ಕಳುಗಳು ಕಡ್ಡಾಯವಾಗಿ ಪೋಷಕರ ಅನುಮತಿ ಪತ್ರವನ್ನ ಮಕ್ಕಳು ತೆಗೆದುಕೊಂಡು ಬರ್ಬೇಕು. ಈ ರೀತಿಯಾದಂತ ನಿಯಮವನ್ನ ಹೊರಡಿಸೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಏನೇ ಆದ್ರೂ ಕೂಡ ಅದನ್ನ ಪೋಷಕರಿಗೆ ಬಿಟ್ಟಿರುವಂತ ವಿಚಾರ. ಅಂದ್ರೆ ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಮಕ್ಕಳನ್ನ ಕಳ್ಸಿಕೊಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರ ಏನು ಕೂಡ ಅದು ಪೋಷಕರ ಮೇಲೆ ಎತ್ತಾಕುವಂತದ್ದು. ಅಂದ್ರೆ ಸಪೋಸ್ ಈಗ ಸರ್ಕಾರ ಒಪ್ಕೊಂಡ್ರೆ 9, 10, 11, 12ಕ್ಕೆ ಕಂಪಲ್ಸರಿ ಬರ್ಬೇಕಾ ಇಲ್ಲ ಆಪ್ಷನ್ ಅಲ್ಲ? ಕಂಪಲ್ಸರಿ ಏನಿಲ್ಲ ಹರೀಶ್, ಈಗಾಗಲೇ ಆನ್ಲೈನ್ ಕ್ಲಾಸ್ ನಡೀತಿದೆ. ಪ್ರಮುಖವಾಗಿ ಯಾರು ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡ್ಬೋದು, ಅವರು ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಮೇಲೆ ಬೇಕಾದ್ರೆ ಬರ್ಬೋದು. ಆದ್ರೆ ಯಾರು ಸ್ಕೂಲ್ಗೆ ಬರ್ಬೇಕು ಅಂತ ಇಚ್ಛೆ ಪಡ್ತಾರ ವಿದ್ಯಾರ್ಥಿಗಳು ಮತ್ತೆ ಮಕ್ಕಳು, ಅವರನ್ನ ಕಳಿಸ್ಕೊಡ್ಬೋದು ಅನ್ನೋ ಒಂದು ಆಪ್ಷನ್ ಅನ್ನ ಸರ್ಕಾರ ಕೊಡುವಂತ ಸಾಧ್ಯತೆ ಇದೆ ಹರೀಶ್. ಓಕೆ, ಇದು ಒಂದ್ ಕಡೆ ಭಾಗದ ನಡೀತಾ ಇದೆ. ಮಗದೊಂದ್ ಕಡೆ ಈ ಚಿಕ್ಕ ಮಕ್ಕಳ ಕತೆ ಹರೀಶ್, ಈಗ ಚಿಕ್ಕ ಮಕ್ಕಳು ಶಾಲೆ ಏನು ಓಪನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಚಿಂತನೆ ಮಾಡಿಲ್ಲ. ಸದ್ಯಕ್ಕೆ ಬರೀ 9ರಿಂದ 12ನೇ ತರಗತಿ ಮಕ್ಕಳುಗಳಿಗೆ ಮಾತ್ರ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಇಲ್ಲ ಹರೀಶ್, ಸದ್ಯಕ್ಕಂತೂ ಇಲ್ಲ 1ರಿಂದ 9ನೇ ತರಗತಿವರೆಗೆ. ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ವಿ.